ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ಪೊರ್ಕೆ ತರ್ತೀವಿ ಮನೆಗೆ. ಹಾಗೆಯೇ ಅದರಲ್ಲಿ ತುಂಬ ಧೂಳಿರುತ್ತೆ. 1 ತಿಂಗಳಿಗೆ 2 ತಿಂಗಳಿಗೆಲ್ಲ ತುಂಬಾ ಹಾಳಾಗ್ತಾ ಇರುತ್ತೆ. ಸೊ ಆಗ ನಾವು 1 ಅವರ್ ಇಲ್ಲ ಒಂದು 10 ನಿಮಿಷ 15 ನಿಮಿಷ ನೀರಲ್ಲಿ ಅದನ್ನು ನೆನೆಸಿ ಇಟ್ಟು ಆಮೇಲೆ ಮ್ಯಾಜಿಕ್ಕೇ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು, ತುಂಬಾ ಯೂಸ್ಫುಲ್ ಆಗುತ್ತೆ. ನಾನೊಂದು ಬಾಚಣಿಗೆ ತೊಗೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಧೂಳೆಲ್ಲ ಹೋಗೋವರೆಗೂ ನೀಟಾಗಿ ಬಾಚ್ಕೊಳ್ಳೋಣ. ಒಂದು ವೇಸ್ಟ್ ಬಾಚಣಿಗೆ ಅಂತಲೇ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವುದಾದ್ರೂ ಬೇರೆ ಮನೆ ಯೂಸ್ ಮಾಡೋದು ತೊಗೊಂಡ್ರೆ ಕೂಡ ಮತ್ತೆ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಈಗ ನಾನು ಎಲ್ಲ ನೀಟಾಗಿ ಉದುರಿಸಿದ್ದು ಆದಮೇಲೆ ಅದನ್ನು ಸ್ವಲ್ಪ ಎಲ್ಲ ಕೈಯಲ್ಲೆಲ್ಲ ರಬ್ ಮಾಡಿ ಈಗ ತೊಗೊಂಡೋಗಿ ಒಂದು ಬಕೆಟಲ್ಲಿ ನೀರು ಹಾಕಿ ನಾನು ಅದನ್ನು ಒಂದು 10 ನಿಮಿಷ ಬಿಟ್ಟಿದ್ದಾದ ಮೇಲೆ ನಾನು ಮತ್ತೆ ಅದನ್ನ ಒಣಗ್ಸಕ್ಕೆ ಬಿಡ್ತೀನಿ. ಬಿಸಿಲಿದ್ದರೆ ನೀವು ಇದನ್ನು 1 ಡೇ ಫುಲ್ಲು ಒಣಗಿಸ್ಬೋದು. ಬಿಸಿಲಿಲ್ಲ ಅಂದರೆ 1 ಡೇ ಫುಲ್ಲು ಒಣಗಿಸ್ಬೋದು. ಬಿಸಿಲಿದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟರೆ ಸಾಕು, ಬೇಗನೆ ಒಣಗಿಬಿಡುತ್ತೆ. ಈಗ ನಾನು ಒಣಗಿಸ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಒಂದು ಬಾಟ್ಲ್ ತೊಗೋತೀನಿ. ಒಂದು ಬಾಟ್ಲ್ ತೊಗೊಂಡು ಇದನ್ನು ಚಾಕು ಸ್ವಲ್ಪ ಬಿಸಿ ಮಾಡಿ ಹಾಫ್ ಕಪ್ ಕಟ್ ಮಾಡ್ಕೊಂಡು ತುಂಬ ದೊಡ್ಡದಾಗಿದ್ದರಿಂದ ಆರಾಮಾಗಿ ಪೊರ್ಕೆ ಅದರೊಳಗಡೆ ಹೋಯಿತು. ಈಗ ಸ್ವಲ್ಪ ಬಿಸಿ ಮಾಡಿ ಅದನ್ನ ಮೆಲ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ನಮಗೆ ಈ ಸೈಡಲ್ಲೆಲ್ಲ ಕಿತ್ಕೊಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ತುಂಬಾ ಅವಾಯ್ಡ್ ಆಗುತ್ತೆ. ಹಾಗೆ 1 ತಿಂಗಳು ಯೂಸ್ ಮಾಡೋದನ್ನ 1 ವರ್ಷ ಕೂಡ ಯೂಸ್ ಮಾಡ್ಬೋದು. ನೋಡಿಕೊಂಡು ಸುಡಿ, ಇಲ್ಲ ಅಂದರೆ ಪೊರ್ಕೆ ಸುಟ್ಟೋಗುತ್ತೆ, ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ. ಸೊ ನೋಡ್ಕೊಂಡು ಇದನ್ನು ಮಾಡ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ವ್ಲಾಗ್ ವೀಡಿಯೋಸ್ಗೆ ಮತ್ತು ಈ ಥರ ಟಿಪ್ಸ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಆಲ್ರೆಡಿ ನಾನು ಹೇಳಿದ ಥರ ನನ್ನ ಪೊರ್ಕೆ ಕೂಡ ಸುಟ್ಟೋಗ್ತಾಯಿತ್ತು. ನಾನು ಇದನ್ನು ನೋಡಿಕೊಂಡು ನಾನು ಇದು ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.